ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಸ್ಕ್ಪ ಮಂಗಳೂರು ವಲಯದ ವತಿಯಿಂದ ಆಯೋಜಿಸಲಾದ ವಿಶ್ವ ಛಾಯಾಗ್ರಹಣ ದಿನಾಚರಣೆ 2026 ಕಾರ್ಯಕ್ರಮವು ನಗರದ ಪಾಂಡೇಶ್ವರದ ಫಿಜಾ ಬೈ ನೆಕ್ಸಸ್ ಮಾಲ್ನಲ್ಲಿ ಅದ್ದೂರಿಯಾಗಿ ಉದ್ಘಾಟನೆಗೊಂಡಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಸ್ಕ್ಪಯ ಸ್ಥಾಪಕ ಸದಸ್ಯರು ಶಾಂತಾರಾಮ್ ರಾವ್, ಸ್ಕ್ಪ ಸಹಕಾರಿ ಬ್ಯಾಂಕ್ನ ನಿರ್ದೇಶಕರು ವಿಠ್ಠಲ್ ಚೌಟ, ಮಹಾವೀರ ಏಜೆನ್ಸಿಯ ಮಾಲಕರಾದ ಸುಧಾಕರ್ ಶೆಣೈ, ಫಿಜಾ ಬೈ ನೆಕ್ಸಸ್ ಮಾಲ್ನ ಚೀಫ್ ಮ್ಯಾನೇಜರ್ ಸುನೀಲ್ ಕುಮಾರ್, ಸ್ಕ್ಪ ಸ್ಥಾಪಕ ಸದಸ್ಯರಾದ ಜಯಕರ್ ಸಮರ್ಥ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಜಯ್ ಕುಮಾರ್, ಮಂಗಳೂರು ವಲಯದ ಅಧ್ಯಕ್ಷರಾದ ಪ್ರಶಾಂತ್ ಶೆಟ್ಟಿ, ಗೌರವ ಅಧ್ಯಕ್ಷರು ಮಧು ಮಂಗಳೂರು, ಪದ್ಮನಾಭ ಫೋಟೋಕಿನ ಹಾಗೂ ಗಣ್ಯ ಅತಿಥಿಗಳು ದೀಪ ಪ್ರಜ್ವಲಿಸಿ ಕಾರ್ಯಕ್ರಮಕ್ಕೆ ಶುಭಾರಂಭ ನೀಡಿದರು. ನಿರೂಪಣೆಯಲ್ಲಿ ಛಾಯಾ ಕಾರ್ಯದರ್ಶಿ ಸ್ವೀಟನ್ ಪಿಂಟೋ ಸಹಕರಿಸಿದರು. ಈ ಸಂದರ್ಭದಲ್ಲಿ ಛಾಯಾಗ್ರಹಣ ಕ್ಷೇತ್ರದ ಹಿರಿಯರು, ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿ ಸದಸ್ಯರು ಹಾಗೂ ಛಾಯಾಗ್ರಾಹಕರು ಉಪಸ್ಥಿತರಿದ್ದು ವಿಶ್ವ ಛಾಯಾಗ್ರಹಣ ದಿನಾಚರಣೆಗೆ ಶುಭ ಹಾರೈಸಿದರು. ಛಾಯಾಗ್ರಹಣವು ಕ್ಷಣಗಳನ್ನು ಮಾತ್ರ ಸೆರೆಹಿಡಿಯುವುದಲ್ಲ, ಅದು ನೆನಪುಗಳಿಗೆ ಶಾಶ್ವತ ರೂಪ ನೀಡುವ ಕಲೆಯಾಗಿದ್ದು, ಅದರ ಇತಿಹಾಸದ ಪರಿಚಯವನ್ನು ನೀಡುವ ನಿಟ್ಟಿನಲ್ಲಿ ಫಿಜಾ ಬೈ ನೆಕ್ಸಸ್ ಮಾಲ್ನಲ್ಲಿ ಹಳೆ ಕ್ಯಾಮರಾಗಳ ಪ್ರದರ್ಶನವನ್ನು ಬೆಳಗ್ಗಿನಿಂದ ಸಂಜೆಯವರೆಗೆ ನಡೆಸಲಾಯಿತು. ಬಾಲ್ಕೋ ಸ್ಟುಡಿಯೋ ಆ್ಯಕ್ಚುಲಿ ಸ್ಟಾರ್ಟೆಡ್ ಬೈ ನನ್ನ ಅಜ್ಜನೇ ಸ್ಟಾರ್ಟ್ ಮಾಡಿದ್ದು 1914ನಲ್ಲಿ. ಆಮೇಲೆ ನನ್ನ ತಂದೆಯವರು ಅದನ್ನು ಬಾಲ್ಕೋ ಸ್ಟುಡಿಯೋ ಅದು ಗೋಪಾಲ್ ರಾವ್ ಫೋಟೋಗ್ರಾಫರ್ ಅಂತೇಳಿತ್ತು. ಇಲ್ಲ, ಇದು ಆಫ್ ಉಂಟು ಅಂತೇಳಿ ನನ್ನ ಗ್ರ್ಯಾಂಡ್ ಫಾದರ್ ಗೋಪಾಲ್ ರಾವ್ ಅವರು 1914ನಲ್ಲಿ ಗೋಪಾಲ್ ರಾವ್ ಫೋಟೋ ಸ್ಟುಡಿಯೋ ಅಂತೇಳಿ ಸ್ಟಾರ್ಟ್ ಮಾಡಿದರು. ಅವರ ನಂತರ ನನ್ನ ಫಾದರ್ 1948ಅಲ್ಲಿ ಬಾಲ್ಕೋ ಸ್ಟುಡಿಯೋ ಅಂತೇಳಿ ಅದನ್ನು ಕಂಟಿನ್ಯೂ ಮಾಡಿಕೊಂಡು ಹೋಗ್ತಾ ಇದ್ದು. ಅದು ಇವಾಗಲೂ ಇದೆ ಅಟ್ ಪ್ರೆಸೆಂಟ್. ಈಗ ನನ್ನ ದೊಡ್ಡ ಮಗ ಅದನ್ನು ಕಂಟಿನ್ಯೂ ಮಾಡ್ತಾನೆ. ಸಣ್ಣ ಮಗ ಸ್ಟುಡಿಯೋ ಬಾಲ್ಕೋ ಅಂತೇಳಿ ಅವನ ಕಲರ್ ಲ್ಯಾಬ್, ದೀಪಕ್ಸ್ ಕಲರ್ ಲ್ಯಾಬ್ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾನೆ. ನಂದು ಫೋಟೋಗ್ರಾಫಿ ಎಂಟ್ರಿ ಟು ಬಿ ಫ್ರ್ಯಾಂಕ್, ನಾನು ಚಿಕ್ಕಂದಿನಲೇ ಇದರಲ್ಲಿ ತಿರುಗಿದವ ತಂದೆಯವರೊಟ್ಟಿಗೆ ಎಲ್ಲ ವಿಧದ ಕ್ಯಾಮರಾಗಳನ್ನೆಲ್ಲ ನೋಡಿದ್ದೇನೆ. ಬ್ರೌನಿ, ಕೊಡೆಕ್ನವರ ಬ್ರೌನಿಯಿಂದ ಹಿಡಿದು ಫೋಲ್ಡಿಂಗ್ ಕ್ಯಾಮರಾ ಎಲ್ಲ ಥರದ ಕ್ಯಾಮರಾವನ್ನು ನೋಡಿದ್ದೇನೆ. ಈ ಪ್ಲೇಟಿನ ಮೇಲೆ, ಗ್ಲಾಸ್ ಪ್ಲೇಟಿನ ಮೇಲೆ ಫಿಲ್ಮ್ ಅದನ್ನು ಕೂಡ ನೋಡಿದ್ದೇನೆ. ಆದ್ದರಿಂದ ಸಾಧಾರಣ ನಾನು 3-4 ಟೈಪ್ ಆಫ್ ವೇರಿಯೇಷನ್ ಇನ್ ಫೋಟೋಗ್ರಾಫಿ. ಈಗ ಲೇಟೆಸ್ಟ್ ಡಿಜಿಟಲ್ ಇದು ಬೇಸಿಕ್ವರೆಗೆ ಸ್ವಲ್ಪ ಮಾಡ್ತಾ ಇದ್ದೆ ನಾನು ಸ್ಟುಡಿಯೋದಲ್ಲಿ 1-2 ವರ್ಷದಿಂದ. ತುಂಬ ಜ್ಞಾನ ಇಲ್ಲದಿದ್ರು ಓಕೆ, ನಾನು ಅದನ್ನು ಫಾಲೋ ಮಾಡಿ ಹೋಗ್ತಿದ್ದೆ ಸ್ಟುಡಿಯೋದಲ್ಲಿ. ಆಮೇಲೆ ಐ ಥಿಂಕ್ ಎಲ್ಲ ಗ್ರೂಪ್ ಫೋಟೋದು ಅನುಭವಗಳು 3-4 ತಿಂಗಳು ಡೈಲಿ ಅಂತ ಹೇಳಿದಾಗೆ ಶಾಲೆಗಳ ಫೋಟೋಗ್ರಾಫಿ ಬ್ಯಾಂಗ್ಳೂರಿನಿಂದ ಹೋಗೋದು, ಮೋಟರ್ ಸೈಕಲಲ್ಲಿ ಹೋಗೋದು ದೂರದ ಊರುಗಳಿಗೆ. ಅದೊಂದು ಮಜವೇ ಬೇರೆ. ಬರುವಾಗ ಯಾವುದಾದ್ರೂ ನಡಿನಲ್ಲಿ ಹೋಟೆಲ್ ಸಿಕ್ಕಿದ್ರೆ ಅಲ್ಲಿ ಊಟ ಮಾಡಿ ಬರೋದು. ಮತ್ತೆ ಏನು ಹೇಳೋದು ಮಾರ್ರಿ, ಬಲ್ಬಿನ ಫ್ಲ್ಯಾಶ್ ಆವಾಗ ಒಂದು ಫೋಟೋ ತೆಗೆದ ತಕ್ಷಣ ಬಲ್ಬ್ ಬಿಸಾಡಬೇಕು. ಅದು ನೆನಪಿದೆ. ನಾನು ಟು ಬಿ ಫ್ರ್ಯಾಂಕ್, ನಾನು ಈ ಪಾವಂಜೆ ಆಮೇಲೆ ಅದರ ನಂತರದ್ದು 3 ಬ್ರಿಡ್ಜ್ ಅದರ ಓಪನಿಂಗ್ಗೆ ತಂದೆಯವರೊಟ್ಟಿಗೆ ಹೋಗಿದ್ದೇನೆ. ನಾನು ಜೋಲಿಯಲ್ಲಿ ಬಲ್ಬ್ ಎಲ್ಲ ವೆಸ್ಟ್ ಮತ್ತು ಸಿಲ್ವೇನಿಯಾದವ್ರದ್ದು ಬಲ್ಬ್ಗಳು ಫ್ಲ್ಯಾಶ್ ಇದು. ಅವರು ಒಂದು ಫೋಟೋ ತೆಗೆದ ತಕ್ಷಣ ಬಲ್ಬ್ ಬಿಸಾಡೋದು, ನಾನು ಒಂದು ಬಲ್ಬ್ ಕೊಡೋದು ಅವರಿಗೆ. ಇದು ಕೆಲಸ ನನಗೆ. ಯಾವಾಗ ನಾನು ಐ ವಾಸ್ ಇನ್ 7th ಸ್ಟ್ಯಾಂಡರ್ಡ್ ಅವ್ರಿಗೆ ಇತ್ತು, ಗೊತ್ತಾಯ್ತು. ಆಮೇಲೆ ಇಲೆಕ್ಟ್ರಾನಿಕ್ ಫ್ಲ್ಯಾಶ್ ಬಂತು. ಇಲೆಕ್ಟ್ರಾನಿಕ್ ಫ್ಲ್ಯಾಶ್ ಫಸ್ಟ್ ಮಂಗಳೂರಿಗೆ ತಂದವರು ರಮಾನಾಥ್ ಉಜಿರೆ ಪ್ರಭುಗಳು, ಆಮೇಲೆ ರಾಯಲ್ ಸ್ಟುಡಿಯೋದವರು, ಆಮೇಲೆ ನಾವೊಂದು ಪಯೋನಿರ್ಸ್ ಆವಾಗ ಆ ಟೈಮಲ್ಲಿ. ಮತ್ತೆಂಥದ್ದು ಆಮೇಲೆ ಈಗಿದು ಡಿಜಿಟಲ್ ಫೋಟೋಗ್ರಾಫಿ, ಅದೆಲ್ಲ ನಿಮಗೆ ಗೊತ್ತು, ನನಗಿಂತ ಜಾಸ್ತಿ ನಿಮಗೆ ಗೊತ್ತು. ಥ್ಯಾಂಕ್ ಯು ವೆರಿ ಮಚ್. ಫೋಟೋಗ್ರಾಫಿ ಸ್ಟಾರ್ಟ್ ಆಗಿ 187 ವರ್ಷ ಆಯಿತು. ಆ್ಯಕ್ಚುಲಿ ಫ್ರೆಂಚ್ ಲೂಯಿ ಡ್ಯಾಗರ್, ನಾನು ಓದಿದ ಪ್ರಕಾರ ಲೂಯಿ ಡ್ಯಾಗರ್ ಅಂತೇಳಿ, ಹೌದು, ಅದು 1939. ಅದರ ಇಡೀ ಇದನ್ನು ಫ್ರೆಂಚ್ ಗೌರ್ಮೆಂಟ್ ಅದನ್ನು ವರ್ಲ್ಡಿಗೆ ಕೊಟ್ಟದ್ದು 1939ನಲ್ಲಿ. 1839ನಲ್ಲಿ ಫ್ರೆಂಚ್ ಗೌರ್ಮೆಂಟ್ ಅದನ್ನು ಉಳಿದವರಿಗೆ ಕೊಟ್ಟಿದ್ದು. ಅದರ ಪೇಟೆಂಟ್ ಅವರು ಮೊದಲು ತಗೊಂಡಿದ್ರು 1937ನಲ್ಲಿ ಅವನಿಂದ. ಅದನ್ನು ಕಡೆಗೆ ವರ್ಲ್ಡಿಗೆ ಫ್ರೀ ಆಗಿ ಅವರು ಕೊಟ್ಟರು 1839ನಲ್ಲಿ. ಅದು ಬಲ್ಲೆ ನಾನು. ಇಟ್ಸ್ ಓಕೆ. ಅಜ್ಜ ಫೋಟೋಗ್ರಾಫಿ ಸ್ಟಾರ್ಟ್ ಮಾಡುವಾಗ ಇಲೆಕ್ಟ್ರಿಸಿಟಿ ಇಲ್ಲ, ಡೇ ಲೈಟ್ ಫೋಟೋಗ್ರಾಫಿ. ಮಳೆಗಾಲದಲ್ಲಿ ಫೋಟೋಗ್ರಾಫಿ ಇಲ್ಲ, ಆ ಬಿಸ್ನೆಸ್ಗಳಿಲ್ಲ. ಮತ್ತು ಫೋಟೋ ತೆಗಿಬೇಕಾದ್ರೆ ಅದಕ್ಕೆ ಎಮ್ ಟೈಪ್
ಎರಡು ಸೈಡಿಂದ ಸಹ ಗ್ರೌಂಡ್ ಗ್ಲಾಸ್ ಓಪನಿಂಗ್. ಈಸ್ಟ್ ಬೆಳಗ್ಗೆ ಆಗುವಾಗ ಈಸ್ಟ್ ಸೈಡ್ ಇದು ಗ್ರೌಂಡ್ ಗ್ಲಾಸ್ ಓಪನ್ ಮಾಡೋದು, ಅದರಿಂದ ಡೇ ಲೈಟ್ ಬಂದಾಗ ಡೇ ಲೈಟಲ್ಲಿ ತೆಗೆಯೋದು. ಮತ್ತೆ ಮಧ್ಯಾಹ್ನ ನಂತರ ವೆಸ್ಟ್ ಸೈಡ್ ಇದು ಗ್ರೌಂಡ್ ಗ್ಲಾಸ್ ಓಪನ್ ಮಾಡೋದು, ಹಾಗೆ ತೆಗೆಯೋದು. ಬಿಸಿಲು ಇಲ್ಲ ಅಂತೇಳಿ ಆದರೆ ನಮಗೆ ಫೋಟೋಗ್ರಾಫಿಯೇ ಇಲ್ಲ, ಇಂಥ ಅವಸ್ಥೆ ಇತ್ತು. ಆದ್ದರಿಂದ ಎಷ್ಟೋ ಸ್ಟುಡಿಯೋಗಳು ಕೆಲವು ನೋಡಿರ್ಬೋದು, ಜೋಶ್ವಾ ಫೋಟೋ ಇಲೆಕ್ಟ್ರಿಕ್ ಸ್ಟುಡಿಯೋ, EB ಸೋನ್ಸ್ ಇಲೆಕ್ಟ್ರಿಕ್ ಸ್ಟುಡಿಯೋ ಆಗ್ತಿದೆ. ಯಾಕಂತೇಳಿ ಮಂಗಳೂರಿಗೆ ಎಲೆಕ್ಟ್ರಿಸಿಟಿ ಬಂದ ನಂತರ ಅವರು ಆ ಥರ ಹಾಕಿದರು. ಇಲ್ಲದ್ರೆ ಮೊದಲು ಎಲ್ಲ ಡೇ ಲೈಟ್ ಇಲ್ಲ ಆದರೆ ಫೋಟೋಗ್ರಾಫಿಯೇ ಇಲ್ಲ ಅವಾಗ. ಈವನ್ ಪ್ರಿಂಟು ಕೂಡ ಡೇ ಲೈಟಿಗೆ ಮಾಡೋದಿತ್ತು. ಥ್ಯಾಂಕ್ ಯು. ಕೆಲಸ ಮಾಡಿದ ಅನುಭವ ಇದೆ. ಅದನ್ನ ಅನುಭವದಲ್ಲಿ ಅವರು ಈ ಸ್ಟಾರ್ಟ್ ಮಾಡಿದ್ರು 1962 ಅಲ್ಲಿ. ನಾನು ಇಲ್ಲಿಗೆ ಬರುವಾಗ ಆಗ ಬಂದಿದ್ದೇನೆ, ಬಟ್ ನಾನು ಇನ್ವಾಲ್ವ್ಮೆಂಟ್ ತಗೊಂಡದ್ದು 1968 ನಂತರ. ಆಗ ನಾನು ನೋಡಿದ್ದು ಕಾರ್ಯ 12 ರೋಲ್ ಮಾತ್ರ, 12 ಒಂದು ರೋಲಿಂಗ್ ಲೈಟ್ಸ್ ಅಲ್ಲಿ 12 ಹಾಕಿ ತೆಗೆಯುವಂಥದ್ದು, ಸ್ಟಿಲ್ಟೇ ಮಾಡಬಾರ್ದು ದೊಡ್ಡದು. ಆಗ ಆ ಮೂಲಕವಾಗಿ ನಾನು ಬೇರಿಂದ ವಾಶ್ ಮಾಡುವ ವಾಷಿಂಗ್ ಸೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಆಗ ಹೈಕೋದಲ್ಲಿ ಹೈಕೋ ಹೋಗ್ಬೇಕು, ಫೋಟೋಗ್ರಾಫಿ ಟೊಮ್ಯಾಟಿನ ಮೇಲೆ ಹೈಕೋ ಹೋಗ್ಬೇಕು. ಅಲ್ಲಿಂದ ನನ್ನ ವಾದ ಹಾಕಿದ್ದಾರೆ ಸ್ಟಾರ್ಟ್ ಮಾಡಲಿಕ್ಕೆ. ಹೈಕೋದಲ್ಲಿ ನೀವು ವಾಶ್ ಮಾಡಬೇಕು ಶುರುವಿಗೆ, ನಂತರ ನೀವು ಮೇಲೆ ಕಲಿ ಅಂತ ಹೇಳ್ಕೊಂಡು. ಹಾಗೆ ನಾನು 1-2 ವರ್ಷ ಹೈಕೋದಲ್ಲಿ ತಗೊಂಡು ಮತ್ತೆ ಡಾರ್ಕ್ ರೂಮ್ ನಲ್ಲಿ ಸ್ಟಡಿ ಆಗಿ ಫಿಕ್ಸಿಂಗ್ ಮಾಡುವಂಥದ್ದೆಲ್ಲ ಇದೆಲ್ಲ ಸ್ಟಡಿ ಆಗಿ ಅದರ ನಂತರ ಫೋಟೋಗ್ರಾಫಿ ಟಚಿಂಗ್ ಎಲ್ಲ ಮಾಡಿದ ನಂತರ ಫೋಟೋಗ್ರಾಫಿಗೆ ನಾನು ಎಂಟರ್ ಆದೆ. ನಾನು ಎಂಟರ್ ಆಗುವಾಗ ನಮ್ಮಲ್ಲಿ ನಾಯಕ್ ಸ್ಟುಡಿಯೋ ಅಂತ ಒಂದು ಎದುರು ಸ್ಟುಡಿಯೋ ಇತ್ತು. ಅವಳ ಅವರು ಮಾತ್ರ ವೆರಿ ರೆಸ್ಪೆಕ್ಟೆಡ್ ಫೆಲೋ ಅವರು, ನಾಯಕ್ ಸ್ಟುಡಿಯೋ. ಈ ನಾಯಕ್ ಸ್ಟುಡಿಯೋ ಅವರು ಆಗ ನನಗೆ ಗುರುಗಳಾಗಿ ಬಂದರು. ಅವರು ಬನ್ಸ್ ಆಗಿದ್ರು, ಅವರ ಬನ್ಸ್ನ ವೆಡ್ಡಿಂಗ್ಗಳಿಗೆಲ್ಲ ಹೋಗುವಂತ ಸಂದರ್ಭಗಳು. ಆಗ ನನ್ನನ್ನು ಅವರು ಬರಬೇಕು, ಜಯಸಿಂಗ್ ಬರಬೇಕು ನನ್ನೊಟ್ಟಿಗೆ, ನನಗೆ ಅಸಿಸ್ಟ್ ಮಾಡಬೇಕು ಅಂತ ಅವರು ಹೇಳಿದ್ರು. ನಾನು ಅವರೊಟ್ಟಿಗೆ ಹೋಗ್ತಾ ಇದ್ದೆ, ನನ್ನ ರಿಸ್ಪೆಕ್ಟ್ ಕ್ಯಾಮರಾ ಇಟ್ಕೊಂಡು. ಹಾಗೆ ಅವರು ನನಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ, ಅದು ನನ್ನ ಗುರುಗಳವರು ಅದರಲ್ಲಿ. ಅದರ ನಂತರ ನಾವು ನೋಡಲಿಲ್ಲ, ಮತ್ತೆ ಮಮ್ಮಿ ಎಲ್ಲ ಬಂದು ದೊಡ್ಡ ದೊಡ್ಡ ಭಾರತ ಜನಗಳೆಲ್ಲ ಆಗ ಅವರಿಗೆ ಆವಿಷ್ಕಾರ, ಆಗ ತುಂಬಾ ಆವಿಷ್ಕಾರ ಬಂತು. ಈಗ ನೋಡ್ಲಿಕ್ಕೆ ಹೋದ್ರೆ ಎಲ್ಲರೂ ಫೋಟೋಗ್ರಾಫರ್ ಆಗಿದ್ದಾರೆ. ಆಗ ನಾವು ಕಮರ್ಷಿಯಲೈಸ್ ಮಾಡಿದ್ದೇವೆ ಅದನ್ನು. ಆರ್ಟಿಸ್ಟ್ನವರು ಹೆಚ್ಚಾಗಿ ಆರ್ಟಿಸ್ಟ್ನವರು ಫೋಟೋಗ್ರಾಫರ್ ಆಗೋದು ಜಾಸ್ತಿ. ಜನಾರ್ದನ್ ಆರ್ಟ್ ಸ್ಟುಡಿಯೋ ಹೀಗೆ ಅಂತ ಆರ್ಟಿಸ್ಟ್ನವರು ಫೋಟೋಗ್ರಾಫಿ ಅಜಂತ ಆಯ್ತು ಮೂಡಬಿದ್ರೆಯಲ್ಲಿ. ಇದೆಲ್ಲ ತುಂಬಾ ಜನರು ನಾನು ನೆನಪು ಮಾಡ್ತೀನಿ ಈ ಸಂದರ್ಭದಲ್ಲಿ. ಒಂದು ಒಳ್ಳೆ ಅನ್ಯೋನ್ಯತೆ ಕೂಡ ಇತ್ತು ಫೋಟೋಗ್ರಾಫರ್ ಅಲ್ಲಿ. ಒಬ್ಬರಿಗೆ ನೋಡ್ಬೇಕು, ಇನ್ನೊಬ್ಬರಿಗೆ ಕೊಡುವಂಥದ್ದು ಆಗ ಕೂಡ ನಡ್ಕೊಂಡು ಬಂದಿತ್ತು. ಹೀಗೆ ಈಗಿನ ಆವಿಷ್ಕಾರ ತುಂಬಾ ಇದಾಗಿದೆ, ಬದಲಾಗಿದೆ. ಈ ವರ್ಲ್ಡ್ ಫೋಟೋಗ್ರಾಫಿ ಡೇಗೆ ನನ್ನನ್ನು ಕರೆದು ಮಾಡಿದ್ದಕ್ಕೆ ನಾನು